ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ವರ್ಕ್ ಬ್ಲೌಸ್ ನೋಡಿ. ಈ ವರ್ಕ್ ಬ್ಲೌಸಲ್ಲಿ ಬಫ್ ಇವಾಗ ಲೇಟೆಸ್ಟ್ ಆಗಿರುವಂಥ ಬಫ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಮತ್ತು ಇದು ಬ್ಯಾಕ್ ನೋಡಿ. ಇದು ಕಸ್ಟಮರು ನಮಗೆ ಡಿಸೈನ್ಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ. ಇಲ್ಲಿ ನೆಕ್ಕಲ್ಲಿ ಸ್ವಲ್ಪ ಜಾಸ್ತಿ ಬಂದಿದೆ ಈ ಬ್ರಾಡು, ಆದರೆ ಅವ್ರಿಗೆ ಆ ಬ್ರಾಡ್ ಬೇಡ. ಆವಾಗ ನಾನು ಇಲ್ಲಿ ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಫಸ್ಟಿಗೆ ಈಗ ಸ್ಲೀವ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಅಪ್ ಟೆನ್ಷನ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ವರ್ಕಾಗಿ ಬ್ಲೌಸ್ ಬಂದಿದೆ. ಮತ್ತು ಇಲ್ಲಿ ಸ್ಲೀವಲ್ಲಿ ನಾನು ಲೈಟಾಗಿ ಶೇಪ್ ಕೂಡ ತೊಗೊಂಡಿದ್ದೀನಿ. ಫ್ರಂಟು ಒಂದೊಂದು ಸಾರಿ ಬೇಡ ಅಂದರೆ ಇದು ಬಫ್ ಜಾಸ್ತಿ ಇದ್ದಾಗ ನಾವು ಇಲ್ಲಿ ಶೇಪ್ ತೊಗೊಳ್ಳೋದು ಬೇಡ. ಆದರೆ ಆದಷ್ಟು ಸ್ವಲ್ಪ ಲೈಟಾಗಿ ಶೇಪ್ ತೊಗೊಂಡ್ರೆ ಫ್ರಂಟು ನೀಟಾಗಿ ಕುತ್ಕೊಳ್ಳುತ್ತೆ. ಅದಾದಮೇಲೆ ನೀಟಾಗಿ ನಾವು ಫ್ಯಾಬ್ರಿಕ್ನ ರೆಡಿ ಮಾಡ್ಕೋಬೇಕು. ಎಕ್ಸ್ಟ್ರಾ ಪೀಸ್ ಇರೋದೆಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಥ್ರೆಡ್ಸು, ಇದನ್ನು ಆಮೇಲೆ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಫಸ್ಟೇ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ನೋಡಿ, ಇದನ್ನು ಫಸ್ಟಿಗೆ ನಾವೇನು ಮಾಡಬೇಕು, ಇದನ್ನು ಎಷ್ಟು ಡಿಸೈನ್ ಮಾಡಿಸಿರ್ತೀವಲ್ಲ ಅದನ್ನು ಇಲ್ಲಿ ಒಂದು ನ್ಯಾಚ್ ಹಾಕ್ಕೋಬೇಕು. ಎರಡು ಸ್ಲೀವ್ಗಳಿಗೂ ಸೆಂಟ್ರು ಮಾಡಿಕೊಂಡು ಒಂದು ನ್ಯಾಚನ್ನ ಈ ರೀತಿಯಾಗಿ ಹಾಕ್ಕೋಬೇಕು. ಇದಾದಮೇಲೆ ಸ್ಲೀವ್ ತೊಗೊಂಡಿರ್ತೀವಲ್ಲ, ಈ ಸ್ಲೀವಲ್ಲೂ ಕೂಡ ನಾನು ನ್ಯಾಚ್ ಹಾಕ್ಕೊಂಡಿದ್ದೀನಿ, ಇಲ್ಲೂ ನ್ಯಾಚ್ ಹಾಕ್ಕೊಂಡಿದ್ದೀನಿ. ಈಗ ಅಟ್ಯಾಚ್ ಮಾಡೋಣ. ಇಲ್ಲಿ ಮಾರ್ಜಿನ್ ನೋಡ್ಕೋಬೇಕು, ನಮಗೆ ಎಷ್ಟು ಮಾರ್ಜಿನ್ ಬೇಕಾಗಿದೆ ಅಂತ. ನಮಗಿಲ್ಲಿ ಒಂದು ಗೋಲ್ಡ್ ಲೈನ್ ಇರೋದ್ರಿಂದ ಅದನ್ನು ಬಿಟ್ಟು ನಾವು ಸ್ಟಿಚಿಂಗ್ ಮಾಡಬೇಕಲ್ವ, ಅದಕ್ಕೆ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡು ಈ ಸೆಂಟರ್ ಏನಿದೆಯಲ್ಲ, ಈ ಸೆಂಟರ್ ಪಾಯಿಂಟ್ಗೆ ನಾನು ಈ ರೀತಿಯಾಗಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಫಸ್ಟಿಗೆ ನಾವು ಸೆಂಟ್ರ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಪೀಸ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ನ್ಯಾಚ್ ಈ ಸೈಡ್ ಬಂದಿದೆ, ಈ ಸೈಡ್ ಬಂದಿದ್ದರೆ ಇನ್ನೊಂದು ನ್ಯಾಚು ಈ ಸೈಡ್ ಬರುತ್ತಲ್ಲ, ಪೀಸ್ನ ಫಸ್ಟೇ ಇಟ್ಕೊಂಡ್ಬಿಡಿ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಮರ್ತೋಗ್ಬಿಡ್ತೀವಿ, ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ನಾನು. ಇದಾದಮೇಲೆ ನೀವು ಈ ರೀತಿ ಸೀದಾದಲ್ಲಾದ್ರೂ ಸ್ಟಿಚ್ ಹಾಕ್ಕೋಬೋದು. ಇಲ್ಲಿ ಸ್ಟಿಚ್ ಹಾಕಿರೋದ್ರಿಂದ ನಮಗೆ ಮಾರ್ಜಿನ್ ಕರೆಕ್ಟ್ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಏನಂತ ಹೇಳಿದ್ರೆ, ಇನ್ಸೈಡಲ್ಲಿ ಈ ಬಾರ್ಡರ್ ನೀಟಾಗಿ ಕಾಣಿಸೋದ್ರಿಂದ ನಾನು ಇನ್ಸೈಡಿಂದನೇ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ತುಂಬ ಈಸಿ ಇರುತ್ತೆ. ವರ್ಕ್ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡೋದು ತುಂಬ ಈಸಿ ಇರುತ್ತೆ. ನಮಗೆ ಕಟ್ಟಿಂಗ್ ಪರ್ಫೆಕ್ಟಾಗಿದೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಕುತ್ಕೊಂಡು ಬರುತ್ತೆ. ಒಂದೊಂದ್ಸರಿ ಏನಾಗುತ್ತೆ, ಕಸ್ಟಮರೇ ಡಿಸೈನ್ಸ್ ಮಾಡ್ಕೊಂಡು ಬರೋದ್ರಿಂದ ಅಲ್ಲಿ ಸ್ವಲ್ಪ ಚೇಂಜಸ್ಗಳು ಬರ್ತಾ ಇರುತ್ತೆ. ಅದನ್ನು ನೋಡಿಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಆಫ್ ಟೆನ್ಷನಲ್ಲಿ ಎಷ್ಟು ಕೆಲಸ ಇರುತ್ತೆ ಅಷ್ಟು ಕೆಲಸನ ಆಫ್ ಟೆನ್ಷನಲ್ಲಿ ನಾನು ಮಾಡ್ಕೊಂಡಿರ್ತೀನಿ. ಫ್ರಂಟು, ಬ್ಯಾಕು, ಸ್ಲೀವು ಎಲ್ಲವನ್ನು ನೀವು ಬೇಕಂದರೆ 2 ಸ್ಟಿಚ್ ಹಾಕೋಬೋದು, ಇಲ್ಲ ಅಂದರೆ 1 ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಸ್ಟಿಚ್ನ ಹಾಕ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಬಾರ್ಡ್ರು ತುಂಬ ದಪ್ಪ ಇರೋದ್ರಿಂದ ನಮಗೆ ಈ ಲೈನಿಂಗಿಗೆ ಎಕ್ಸ್ಟ್ರಾ ಪೀಸ್ ಬೇಕಾಗಿರಲ್ಲ. ಕೆಲವೊಂದು ಸರಿ ತುಂಬ ತೆಳುವಿರುತ್ತೆ ಫ್ಯಾಬ್ರಿಕ್, ಇದು ವರ್ಕೆಲ್ಲ ಆಗಿರುತ್ತೆ. ಆವಾಗ ನಾವು ಇಲ್ಲಿ ಪೀಸ್ನ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಒಂದು ವಿಡಿಯೋದಲ್ಲಿ ನಾನು ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಇವಾಗ ಇದು ಸ್ಟಿಪ್ಪಾಗಿ ಕುತ್ಕೋತಲ್ಲ, ಇಲ್ಲಿ ಬೇಕು ಅಂದರೆ ಒಂದು ಲೈನ್ ಹಾಕ್ಕೋಬೋದು, ಇಲ್ಲ ಅಂದರೆ ನಮಗೆ ಇಷ್ಟೇ ಸಾಕಾಗುತ್ತೆ. ನೋಡಿ, ಇಷ್ಟೇ ಸಾಕಾಗುತ್ತೆ. ಇದು ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ. ನಾವು ಐರನ್ ಮಾಡಿಕೊಂಡು ಅಂದರೆ ಇನ್ನೂ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ ಕೆಲವೊಂದು ಸರಿ ಹಾಕಬೇಕಾಗುತ್ತೆ, ಯಾಕಂದರೆ ಕ್ಲಾತ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬಾರ್ಡ್ರ್ ತುಂಬ ತಿಕ್ಕಾಗಿದೆ, ಮತ್ತು ಇಲ್ಲಿ ಮೋತಿ ಲೋಡು ಮತ್ತು ಚೈನ್ ಇರೋದ್ರಿಂದ, ಲೋಡ್ ಮೋತಿ ಇರೋದ್ರಿಂದ ಇದು ನಮ್ಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಒಂದು ದಾರ ಲೈನಿಂಗ್ ಫ್ಯಾಬ್ರಿಕ್ ಈ ರೀತಿಯಾಗಿ ಒಳಗಡೆ ಹಾಕ್ಕೊಂಡು ಈ ರೀತಿಯಾಗಿ ಲೈನಿಂಗ್ನ ಅಟ್ಯಾಚ್
ತುಂಬ ಈಸಿಯಾಗಿ ಮಾಡ್ಬೋದು. ಕಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಇದು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು. ಇದು ಮೇನ್ ಫ್ಯಾಬ್ರಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 2 ಸ್ಲೀವ್ಗಳನ್ನು ರೆಡಿ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಬ್ಯಾಕನ್ನು ತೋರಿಸ್ತೀನಿ. ನೋಡಿ ಇಲ್ಲಿ ನಮಗೆ 1 ಲೈನು ಎಕ್ಸ್ಟ್ರಾ ಬರ್ತಾ ಇದೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇನ್ನೊಂದು ಪಕ್ಕದಲ್ಲಿ 1 ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ದಾರ ಎಕ್ಸ್ಟ್ರಾ ಬಂದರೂ ಕೂಡ ನಮಗೆ ಇಲ್ಲಿ ಫಿನಿಶಿಂಗ್ ಅನ್ನೋದು ಬರಲ್ಲ. ಅದಕ್ಕೋಸ್ಕರ ನಾವು ಅದನ್ನು ನೋಡಿಕೊಂಡು ಫಸ್ಟೇ ಸ್ಟಿಚ್ ಮಾಡ್ಕೊಳ್ಬೇಕು. ತುಂಬ ಈಸಿಯಾಗಿ ಮಾಡ್ಬೋದು. ನಮಗೆ ಎಲ್ಲ ರೀತಿಯಾದ ಕಟ್ಟಿಂಗ್ ಬೇಕು ಆ ಥರ ಏನಿಲ್ಲ, ಕಲಿಬೋದು ಆರಾಮಾಗಿ. ಒಂದೊಂದೇ ಸ್ಟೆಪ್ನ ಕಲಿತಾ ಹೋಗ್ಬೋದು ನಾವು. ಸ್ಟಿಚಿಂಗ್ ಮೆಥಡ್ ಗೊತ್ತಿದ್ರೆ ಸಾಕು ನಮಗೆ. ಆರಾಮಾಗಿ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು, ನಮಗೆ ಈಸಿಯಾಗಿ ಸ್ಲೀವ್ ಬರುತ್ತೆ. ಇದ್ರ ಮೇಲೆ ಪೀಸ್ನ ಹೇಗೆ ಅಟ್ಯಾಚ್ ಮಾಡ್ತೀನಿ ಅಂತ ನಾನು ಸ್ವಲ್ಪ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಫ್ಯಾಬ್ರಿಕ್ ಉಳಿಯುತ್ತಲ್ಲ, ಆ ಫ್ಯಾಬ್ರಿಕ್ನ ನೀಟಾಗಿ ತೆಗೆದು ಇಲ್ಲಿ ಕವರ್ ಮಾಡ್ತೀನಿ. ಆವಾಗ ಅದು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಇವಾಗ ಅದು ಹೇಗೆ ಅಟ್ಯಾಚ್ ಮಾಡೋದು ಅಂತ ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಇದು ಸ್ಲೀವಲ್ಲಿ ಪೀಸ್ ಸಾಲ್ಟೇಜ್ ಆಗಿದೆ ನೋಡಿ. ಇಲ್ಲಿ ಪೀಸ್ ಸಾಲ್ಟೇಜ್ ಆಗಿದಾಗ ನಾವೇನು ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿಕೊಡ್ಬೇಕು. ಫಸ್ಟಿಗೆ ಕಟ್ ಮಾಡಿಕೊಂಡು ಪೀಸ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಫಸ್ಟು ಇದು ಮಾಡ್ಕೊಳ್ತಾರೆ. ಈ ರೀತಿ ಮಾಡೋದ್ರಿಂದ ಇಲ್ಲಿ ದಪ್ಪ ಬರಲ್ಲ. ನೋಡಿ ಇಲ್ಲಿ ಲೈನಿಂಗ್ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಇವಾಗ ಫ್ಯಾಬ್ರಿಕ್ ನೋಡಿ, ಇಲ್ಲಿ ಫ್ಯಾಬ್ರಿಕ್ನ ನಾವು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಫ್ಯಾಬ್ರಿಕ್ನ ತಗೊಂಡು ನೋಡಿ ಟಾಪ್ ಸೈಡಲ್ಲಿ ಇಲ್ಲಿಂದ ನೋಡಿ ಇಲ್ಲಿ ಮಾರ್ಜಿನ್ ಇದೆ, ಇಲ್ಲಿಂದ ಎಕ್ಸ್ಟ್ರಾ ಬಿಡಬೇಕು. ನಮಗೆ ಸಪೋಸ್ ಇದು ಕಿತ್ಕೊಂಡು ಬಂದ್ರೂ ಇಲ್ಲಿ ಫ್ಯಾಬ್ರಿಕ್ ಇರುತ್ತಲ್ಲ, ಹಾಗಾಗಿ ಕಿತ್ಕೊಂಡು ಬರಲ್ಲ. ಅದಕ್ಕೆ ಈ ಮೆಥಡ್ನ ನೀವು ಫಾಲೋ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಇದು ಎಕ್ಸ್ಟ್ರಾ ಇರಲಿ. ಸಪೋಸ್ ಇದು ಕಿತ್ಕೊಂಡು ಬರಲ್ಲ, ಈ ಲಾಸ್ಟಲ್ಲಿ ಹಾಕ್ಬಿಟ್ರೆ ನೋಡಿ, ಈ ಲಾಸ್ಟಲ್ಲಿ ಹಾಕ್ಬಿಟ್ರೆ ಆಲ್ಮೋಸ್ಟು ಒಂದೊಂದ್ಸರಿ ಕಿತ್ಕೊಂಡು ಬರುತ್ತೆ. ನಾವಿಲ್ಲಿ ಅರ್ಧ ಇಂಚನ್ನ ಬಿಟ್ಟರೆ ನಮ್ಗೆ ನೋಡಿ ಇಷ್ಟು ಬೇಕಾಗಿತ್ತು. ನಾವು ಇಷ್ಟನ್ನು ಬಿಟ್ಟಾಗ ಇಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ. ಇದಕ್ಕೆ ನಾನು 2 ಸ್ಟಿಚ್ಗಳನ್ನ ಹಾಕ್ತೀನಿ. 2 ಸ್ಟಿಚ್ಗಳನ್ನ ಹಾಕಿ ಈ ರೀತಿಯಾಗಿ ನೋಡಿ ಇಷ್ಟು ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಇವಾಗ ನಮಗೆ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ಇದು ಬೊಟಿಕ್ ಸ್ಟೈಲಲ್ಲಿ ಇದೇ ರೀತಿಯಾಗಿ ಮಾಡೋದು. ನೀಟಾಗಿ ಐರನ್ ಮಾಡ್ಕೊಳ್ತಾರೆ, ಈ ರೀತಿಯಾಗಿ ಫಿನಿಶಿಂಗ್ ಕೊಡ್ತಾರೆ. ಇಲ್ಲಿ ನಮಗೆ ದಪ್ಪನೂ ಬರಲ್ಲ ಮತ್ತು ನೀಟಾಗಿ ಫಿನಿಶಿಂಗ್ ಕೂಡ ಬರುತ್ತೆ. ಅದಾದಮೇಲೆ ಈ ರೀತಿ ನ್ಯಾಚ್ಗಳನ್ನ ಹಾಕ್ಕೊಂಡಿದ್ದೀವಲ್ಲ, 2.5 ಇಂಚಿಗೆ ಇದು ಬಫ್ ಸ್ಲೀವ್ ಅಂತ ಹೇಳಿದ್ನಲ್ಲ, ಇಲ್ಲಿ ನಾವು ಆಲ್ರೆಡಿ ಇದು ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಇದನ್ನು ಫಿಲ್ಟ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಫಸ್ಟು ಸೆಂಟರು ನೀವು ಇದನ್ನು 2 ರೀತಿಯಾಗಿ ಮಾಡ್ಬೋದು. ಇಲ್ಲಿ ನೋಡಿ, ಈಗ ಆ ಕಡೆ 3ನ್ನ ತೊಗೊಂಡಿದ್ದೀವಲ್ಲ, ಈಗ ಇಲ್ಲಿಂದ ನೀವು ಉಲ್ಟಾದಲ್ಲಿ ಮಾಡ್ಕೋಬೋದು. ಈ ರೀತಿಯಾಗಿ ರೆಡಿ ಮಾಡ್ಕೋಬೋದು. ಈ ರೀತಿ ರೆಡಿ ಮಾಡಿಕೊಂಡ್ರೆ ನೀಟಾಗಿ ನಮಗೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಸ್ಲೀವ್ ಅಟ್ಯಾಚಿಂಗ್ ಆಯ್ತಲ್ಲ, ಇವಾಗ ಬ್ಯಾಕ್ ನೋಡಿ ಇಲ್ಲಿಗೆ ಕರೆಕ್ಟ್ ಮಾರ್ಜಿನ್ ಬರಬೇಕು. ಮತ್ತು ಈಗ ಬ್ಯಾಕ್ ಇದೆ ನೋಡಿ, ಈ ಬ್ಯಾಕ್
ಈ ಬ್ಯಾಕನ್ನು ನಾವು ಎಷ್ಟು ಬೇಕಂತ ಆಲ್ರೆಡಿ ಕಟ್ ಮಾಡಿದ್ದೀವಲ್ಲ, ಇಲ್ಲಿಂದ ನೋಡಿ ಈ ರೀತಿ ಇಟ್ಕೋಬೇಕು. ಈ ಮಾರ್ಜಿನ್ಗೆ ಇದು ಕರೆಕ್ಟಾಗಿ ಕೂತಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಇಲ್ಲಿ 1 ಪಾಯಿಂಟ್ ಅಷ್ಟು ಇದು ಎಕ್ಸ್ಟ್ರಾ ಬರ್ತಾಯಿದೆ. ಇಲ್ಲಿ ನಾವು ನೀಡಲ್ಲಿ ಇಟ್ಕೊಂಡು ಇದು ಮಾಡ್ಕೊಂಡಿದ್ದೆ. ಇದಾದಮೇಲೆ ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ನೋಡಿ ಜಸ್ಟ್ ಈ ಥರ ಒಂದು ಸೆಂಟ್ರ್ ಪಾಯಿಂಟ್ಗೆ ಮಾರ್ಕ್ನ ಮಾಡ್ಕೊತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಾವು ಇನ್ಸೈಡ್ ನೋಡಿ ಇಲ್ಲಿ ಅಲ್ಲೇ ಫ್ಯೂಸಿಂಗ್ ಕೊಟ್ಟಿದ್ದಾರೆ. ಫ್ಯೂಸಿಂಗು ಸ್ಟಿಫಾಗಿದೆ ಅಂತ ಹೇಳಿದ್ರೆ ನೋಡಿ ಈ ರೀತಿ ಸೆಂಟರ್ ಬರುತ್ತೆ. ಆದರೆ ಇಲ್ಲಿ ಬ್ರಾಡ್ ಬಂದಿದೆ. ಆಗ ನಾವೇನು ಮಾಡ್ತೀವಿ, ಇದನ್ನು ಟಾಪ್ ಸೈಡ್ ಈ ರೀತಿಯಾಗಿ ಇಟ್ಕೊಂಡು ಇದನ್ನೆರಡು ಸೆಂಟರ್ ಮಾಡಿಕೊಂಡು ಇಲ್ಲಿ ಸೆಂಟರಲ್ಲಿ ಮ್ಯಾಚ್ ಹಾಕ್ಕೊಂಡಿದ್ದೀವಲ್ಲ, ಈ ಮ್ಯಾಚ್ ಹಾಕ್ಕೊಂಡಿರುವಾಗ ಇಲ್ಲಿಂದ ನೋಡಿ ಒಂದು ಸ್ವಲ್ಪ ದೂರ ಒಳಗಡೆಯಿಂದ ಕ್ರಾಸಾಗಿ ಬಂದು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿಂದ ನೀವು ಇಲ್ಲಿವರೆಗೂ ಮಾಡ್ಕೊಕ್ಕೆ ಹೋಗ್ಬಿಡಿ. ಇಲ್ಲಿ ಆಲ್ರೆಡಿ ಬ್ರಾಡ್ ಕೊಟ್ಟಿರ್ತಾರೆ. ಇಲ್ಲಿ ನಮಗೆ ವಿಡ್ತ್ ಬೇಕಾಗಿರುತ್ತೆ. ನೋಡಿ ಇವಾಗ ಇಲ್ಲಿ ನ್ಯಾಚ್ ಹಾಕಿದ್ದೀನಲ್ಲ, ಇದನ್ನು ತೋರಿಸ್ತೀನಿ. ನೋಡಿ ಈ ರೀತಿಯಾಗಿರುತ್ತೆ. ನಮಗೆ ಇಲ್ಲಿ ನ್ಯಾಚ್ ಇದೆ, ಇದು ಸ್ಟಿಚಿಂಗಿಗೆ ಬರಬೇಕು. ಇಲ್ಲಿ ನ್ಯಾಚ್ ಇದೆ, ಇಲ್ಲಿ ಸ್ಟಿಚಿಂಗಿಗೆ ಬರಬೇಕು. ಈಗ ನಾವು ಈ ಸೆಂಟ್ರ್ ಪಾಯಿಂಟ್ನ ಇಲ್ಲಿ ಇಟ್ಕೋಬೇಕು. ಇಲ್ಲಿ ಇಟ್ಕೊಂಡು ನೋಡಿದ್ರೆ ನಮಗೆ ಕರೆಕ್ಟಾಗಿ ಬಂದಿರುತ್ತೆ. ಈಗ ಇದನ್ನು ವರ್ಕ್ ಮಾಡಿರೋದನ್ನ ಮೇಲೆ ಇಟ್ಟು ಈ ಲೈನಿಂಗ್ ಇದೆಯಲ್ಲ, ಈ ಲೈನಿಂಗ್ನ ಸೆಂಟರ್ ಮಾಡಿಕೊಂಡು ಈ ರೀತಿ ಸೆಂಟರ್ ಮಾಡಿಕೊಂಡು ಇಲ್ಲಿ ನಾವು ಎಷ್ಟು ಮಾರ್ಜಿನ್ ಬಿಡ್ತೀವಿ ಅಂತ ನೋಡ್ಕೋಬೇಕು. ಮೇಯ್ನು ಈ ಮಾರ್ಜಿನ್ ಬಿಡ್ತೀವಲ್ಲ, ಈ ಮಾರ್ಜಿನ್ಗೆ ಇಲ್ಲಿ ಡಿಸೈನ್ನ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಇದ್ದರೂ ನಮಗೆ ಕರೆಕ್ಟಾಗಿ ಬರಲ್ಲ. ಒಂದು ದಾರ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ ನಾನು. ಈ ಪಾಯಿಂಟ್ನ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ದೀನಿ. ಇದು ಒಂದು ಪಾಯಿಂಟ್ ಯಾವಾಗಲೂ ಎಕ್ಸ್ಟ್ರಾ ಬಿಟ್ಕೊಂಡಿದ್ರೆ ನಮಗೆ ಈಸಿ ಆಗುತ್ತೆ ಕೆಲವು ಟೈಮಲ್ಲಿ. ಇಲ್ಲೂ ಕೂಡ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊಡಿ. ಇದಾದಮೇಲೆ ನೋಡಿ ಈ ಸೆಂಟರ್ ನಮಗೆ ಲೈನ್ ಇದೆ, ಈ ಲೈನ್ ಇದೆಯಲ್ಲ, ಈ ಲೈನ್ನ ನಾನು ಕೆಳಗಡೆ ಏನು ಮಾರ್ಕಿಂಗ್ ಮಾಡ್ಕೊಂಡಿರ್ತೀನಿ ನೋಡಿ, ಆ ಮಾರ್ಕಿಂಗ್ ಮೇಲೆ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ. ಯಾಕಂದರೆ ಇದು ಸೆಂಟ್ರ್ ಪಾಯಿಂಟ್ ಕರೆಕ್ಟಾಗಿ ಬರಲಿ ಅಂತೇಳಿ. ಇಲ್ಲಿ ವರ್ಕ್ ಇರುತ್ತೆ, ಅಲ್ಲಿ ಮೇಲೆ ಎತ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇಷ್ಟ ಆಯ್ತಲ್ವಾ? ಇದಾದಮೇಲೆ ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಇವಾಗ ಫ್ಯಾಬ್ರಿಕ್ ಫ್ಲಾಟ್ ಆಗಿದೆ. ಈ ಎಡ್ಜಲ್ಲಿ ನೋಡಿ, ಈ ಎಡ್ಜ್ ಏನಿರುತ್ತೆ, ಈ ಎಡ್ಜಿಗೆ ನಾನು ಆಫ್ ಟೆನ್ಷನ್ ಹಾಕ್ಕೊಂಡು ಸ್ಟಿಚಿಂಗ್ನ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಒಂದೇ ಒಂದು ದಾರನ ನಾವು ಈ ಮೇನ್ ಫ್ಯಾಬ್ರಿಕಲ್ಲಿ ಬಿಟ್ಕೋಬೇಕು. ಇದಕ್ಕೆ ನಾನು 2 ಸ್ಟಿಚ್ಗಳನ್ನ ಹಾಕ್ತೀನಿ, ಯಾಕಂದರೆ ಸ್ಟಿಪ್ಪಾಗಿ ಕುತ್ಕೊಳ್ಳಿ ಅಂತ. ತುಂಬ ಈಸಿಯಾಗಿ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಕೆಲವೊಂದು ಸರಿ ಬಟ್ಟೆ ಏನಾದರೂ ಕರೆಕ್ಟಾಗಿಲ್ಲ ಅಂದರೆ ಇಷ್ಟು ನೀಟಾಗಿ ಫಿನಿಶಿಂಗ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಅದು ತುಂಬ ಸ್ಲೋ ಆಗುತ್ತೆ, ಮತ್ತು ಮೆಥಡ್ ಕೂಡ ನೋಡ್ಕೊಂಡು ಮಾಡಬೇಕಾಗುತ್ತೆ. ಈಗ ಇದಾಯ್ತಲ್ವಾ? ಇವಾಗ ಮತ್ತೊಂದು ಸ್ಟಿಚ್ಗಳನ್ನ ನಾನು ಹಾಕ್ತೀನಿ, ಯಾಕಂದರೆ ಇದು ಲೈನಿಂಗ್ ಫ್ಯಾಬ್ರಿಕ್ ಅಟ್ಯಾಚ್ ಆಗಿರೋದ್ರಿಂದ ನೀಟಾಗಿ ಬರಲಿ ಅದು ಕಾರಣಕ್ಕೋಸ್ಕರ ಏನು ಸ್ಟಿಚ್ ಮಾಡಿದ್ದೆ ಅದೇ ಜಾಗದಲ್ಲಿ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ವರ್ಕ್ ಬ್ಲೌಸು ನನ್ನ ಸ್ಟಿಚ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಫಾಲೋ ಮಾಡಿ. ಇದಾದಮೇಲೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಸ್ಟಿಚಸ್ ಹಾಕಿದ್ನಲ್ಲ, ಇದನ್ನು ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಮಾತ್ರ ಈ ಸ್ಟಿಚ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಇಲ್ಲಿ ನೋಡಿ, ಇಲ್ಲಿ ಅರ್ಧ ಇಂಚಿಗೆ ಈ ಥರ ಅರ್ಧ ಇಂಚಿಗೆ ಫ್ಯಾಬ್ರಿಕ್ನ ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಹೀಗೆ ಕಟ್ಟಿಂಗ್ ಮಾಡಿಕೊಂಡು ಎರಡೂ ಸೈಡು ನೀಟಾಗಿ ಮಾರ್ಜಿನ್ ಒಂದೇ ರೀತಿಯಾಗಿ ಬರೋ ರೀತಿಯಲ್ಲಿ ಶೇಪ್ನ ಈ ಥರ ತಗೊಳ್ಬೇಕು. ಇದಾದಮೇಲೆ ಎಲ್ಲ ಕಡೆ ಈ ರೀತಿಯಾಗಿ ನ್ಯಾಚ್ ಹಾಕ್ಕೊಳ್ಳಿ. ನಾನು 2-3 ವೆರೈಟಿ ಟೈಪ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ಆಲ್ರೆಡಿ ತೋರಿಸಿದ್ದೀನಿ,
ಅದು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಿದ್ದೀನಿ. ಇದು ಈಸಿಯಾಗಿ ಈಗ ಆಲ್ರೆಡಿ ಫ್ಯೂಸಿಂಗ್ ಇದೆ ಮತ್ತು ಬಟ್ಟೆ ಕೂಡ ತಿಕ್ಕಾಗಿದೆ, ಅರ್ಜೆಂಟ್ ಇದೆ, ಫಾಸ್ಟಾಗಿ ಸ್ಟಿಚ್ ಮಾಡಬೇಕು, ಇವತ್ತು ಕೊಡಲೇಬೇಕು ಇವತ್ತು ಅಂತ ಇರೋವಾಗ ನೀವು ಈ ಮೆಥಡ್ನ ಫಾಲೋ ಮಾಡ್ಬೋದು. ಯಾಕಂದರೆ ಫ್ಯೂಸಿಂಗ್ ಎಲ್ಲ ಸ್ಟಿಚ್ ಮಾಡಿ ನಿಮಗೆ ಲೇಟ್ ಆಗುತ್ತೆ, ಅರ್ಜೆಂಟಾಗಿ ನೀವು ಈ ಬ್ಲೌಸ್ನ ಕೊಡಬೇಕು ಅಂತ ಅಂದಾಗ ನೀವು ಈ ಮೆಥಡ್ನ ಆರಾಮಾಗಿ ಫಾಲೋ ಮಾಡ್ಬೋದು. ಯಾಕಂದರೆ ಇಲ್ಲಿ ಆಲ್ರೆಡಿ ಫ್ಯೂಸಿಂಗ್ ಇರೋದ್ರಿಂದ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ಈ ಥರ ಬ್ಲೌಸಸ್ನ ಸ್ಟಿಚ್ ಮಾಡುವಾಗ ನಾವು ಎಕ್ಸ್ಟ್ರಾ ಅಮೌಂಟ್ ಕೂಡ ತೊಗೋಬೇಕಾಗುತ್ತೆ. ಯಾಕಂದರೆ ಇದು ಸ್ವಲ್ಪ ಲೇಟ್ ಆಗುತ್ತೆ, ಟೆನ್ಷನ್ ಎಲ್ಲ ಚೇಂಜ್ ಮಾಡಿಕೊಂಡು ಫಿನಿಶಿಂಗ್ ಎಲ್ಲ ನಿಧಾನಕ್ಕೆ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಸ್ಟಿಚಿಂಗ್ ಮಾಡುವಾಗ ಮಾಮೂಲಿ ಬ್ಲೌಸ್ಗಿಂತ 100 ರೂಪೀಸ್ ಎಕ್ಸ್ಟ್ರಾ ತಗೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಕೆಲಸ ಮಾಡಿದ್ದಕ್ಕೆ ಪೇಮೆಂಟು ತೊಗೋಬೋದು. ನೀವು ನಾರ್ಮಲಾಗಿ ಸ್ಟಿಚ್ ಮಾಡೋ ಬ್ಲೌಸಿಗೆ ತೊಗೊಳ್ತೀನಿ ಅದೇ ರೇಟ್ ಅಂದರೆ ಇದು ಸ್ವಲ್ಪ ಲೇಟಾಗಿ ಸ್ಟಿಚ್ ಮಾಡ್ತೀವಲ್ಲ, ಹಾಗಾಗಿ ಇದು ಕೆಲಸ ಕೂಡ ಜಾಸ್ತಿ ಇರುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ, ಎಷ್ಟು ನೀಟಾದಂಥ ಫಿನಿಶಿಂಗ್ ಬಂದಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.